ಖಂಡಿಸಿ ಬ್ರಹ್ಮ ಕಂಡ ತತ್ವಂ ಬೋಧಿಪಗೆ ಗಂಡ ಪರಶುವಿನ ತುಂಡ ಜನಿತ ಶಿವರಿಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ವಾಯ್ಸ್ ಆಫ್ ವಿಜಯನಗರ. ಹೂವಿನಹಡಗಲಿ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಇಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯುತ್ಸವವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ವಿವಿಧ ಮಠಾಧೀಶರ ದಿವ್ಯ ಸಾನ್ನಿಧ್ಯ ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ನಡೆದ ಈ ಕಾರ್ಯಕ್ರಮ ಸಮಾಜಕ್ಕೆ ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ ಸಾರಿತು. ದಿನಾಂಕ 1-3-2026 ಭಾನುವಾರದಂದು ಹೂವಿನಹಡಗಲಿ ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯ ಸಂಭ್ರಮ ಮನೆ ಮಾಡಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಅಂಗೂರು ಹಿರೇಮಠದ ಪರಮಪೂಜ್ಯ ಶ್ರೀ ಶಿವಯೋಗೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ನೆರೆದಿದ್ದ ಭಕ್ತ ಸಮೂಹಕ್ಕೆ ಆಶೀರ್ವಚನ ನೀಡಿದರು. ಆಡುವ ಮಾತಿಗೆ ಸತ್ಯವೇ ಚಂದ, ನೀಡುವ ಮನಕ್ಕೆ ಕೈಗಳೇ ಚಂದ, ವಿಶ್ವಕ್ಕೆ ರೇಣುಕಾಚಾರ್ಯರ ಜಯಂತಿಗಳೇ ಚಂದ ಎಂಬ ಮಾರ್ಮಿಕ ನುಡಿಗಳ ಮೂಲಕ ಸಮಾಜಕ್ಕೆ ಸತ್ಯದ ಹಾದಿಯನ್ನು ತೋರಿದರು. 21 ಪರಿಚ್ಛೇದಗಳು ಇವೆ, ಅಂದರೆ 21 ಅಧ್ಯಾಯಗಳು. ಆ 21 ಅಧ್ಯಾಯಗಳಲ್ಲಿ 1, 2, 3, 4 ಮತ್ತು ಕೊನೆಯದಾಗಿರ್ತಕ್ಕಂಥ 21 ಈ 5 ಅಧ್ಯಾಯದಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಎಲ್ಲೆಲ್ಲಿ ಲೀಲೆಯನ್ನು ಮಾಡಿದ್ದಾರೆ, ಅವರ ಐತಿಹಾಸಿಕ ಚಾರಿತ್ರ್ಯವಿರತಕ್ಕಂತಹ ವಿಸ್ತಾರ ಆ 5 ಅಧ್ಯಾಯದಲ್ಲಿ ಬಂದಿದೆ. ಇನ್ನು 16 ಅಧ್ಯಾಯಗಳಲ್ಲಿ ಅಂದರೆ 5ನೇ ಅಧ್ಯಾಯದಿಂದ 25ನೇ ಅಧ್ಯಾಯದ ತನಕ ಸುಮಾರು 15 ಪರಿಚ್ಛೇದಗಳಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಈ ಮನುಕುಲವನ್ನು ಆಧಾರವಾಗಿಟ್ಟುಕೊಂಡು ಅಗಸ್ತ್ಯ ಮಹರ್ಷಿಗೆ ಉಪದೇಶ ಮಾಡಿರ್ತಕ್ಕಂತಹ ವೀರಶೈವ ತತ್ವ. ಇದೇ ವೇಳೆ ಮಾತನಾಡಿದ ಹೂವಿನಹಡಗಲಿ ಹಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಹಿರಿಶಾಂತವೀರ ಮಹಾಸ್ವಾಮಿಗಳು ಸಿದ್ಧಾಂತ ಶಿಖಾಮಣಿ ಗ್ರಂಥವು ಮನುಕುಲದ ಉದ್ಧಾರಕ್ಕೆ ಹೇಗೆ ಕಾರಣವಾಗಿದೆ ಎಂಬುದನ್ನು ವಿವರಿಸಿದರು. ರೇಣುಕರು ಪವಾಡಗಳನ್ನು ಸೃಷ್ಟಿಸಿ ಜಗದ್ಗುರುಗಳಾದ ಐತಿಹಾಸಿಕ ಘಟನೆಗಳನ್ನು ಸ್ಮರಿಸಿದ ಶ್ರೀಗಳು ರೇಣುಕರ ತತ್ವಗಳು ಇಂದಿಗೂ ಸರ್ವಕಾಲಕ್ಕೂ ಪ್ರಸ್ತುತ ಎಂದರು. ಕಾರ್ಯಕ್ರಮದಲ್ಲಿ ನಿಚ್ಚವನಹಳ್ಳಿ ಬೃಹನ್ಮಠದ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮಿಗಳು ಉಪಸ್ಥಿತರಿದ್ದು ಮೆರುಗು ನೀಡಿದರು. ಉಪ ತಹಶೀಲ್ದಾರರಾದ ಶ್ರೀ ಸಲೀಂ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾರಂಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ CKM ಬಸವಲಿಂಗಯ್ಯ ಸ್ವಾಮಿ, ನಗರ ಘಟಕದ ಅಧ್ಯಕ್ಷ ಮುಂಡವಾಡದ ಉಮೇಶ್ ಭಾಗವಹಿಸಿದ್ರು. ಜಂಗಮ ಸಮಾಜದ ಅಧ್ಯಕ್ಷರಾದ PKM ವಿಶ್ವಾನಂದ ಸ್ವಾಮಿ, ಶ್ರೀ ಹಾಲಯ್ಯ ಶಾಸ್ತ್ರಿಗಳು ಸೋಗಿ ಹಾಗೂ ಮುಖಂಡರಾದ K ಮುದುಕಪ್ಪ, VC ಪಾಟೀಲ್ ಸೇರಿದಂತೆ ಜಂಗಮ ಪುರೋಹಿತ ಟ್ರಸ್ಟ್ನ ನಿರ್ದೇಶಕರುಗಳು ವೇದ ಘೋಷಗಳನ್ನು ನೆರವೇರಿಸಿದರು. ಶ್ರೀ ಶಶಿಧರ ಸ್ವಾಮಿಗಳು ಸ್ವಾಗತಿಸಿದರೆ ನವೀನ ಕುಮಾರ IM ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು. ಒಟ್ಟಿನಲ್ಲಿ ರೇಣುಕಾಚಾರ್ಯರ ಜಯಂತಿಯು ಹೂವಿನಹಡಗಲಿಯಲ್ಲಿ ಅರ್ಥಪೂರ್ಣವಾಗಿ ಜರುಗಿತು. ವರದಿ ಶಿವರಾಜ್ ಪಾಟೀಲ್, ವಾಯ್ಸ್ ಆಫ್ ವಿಜಯನಗರ, ಹೂವಿನಹಡಗಲಿ.